ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಕಮಲದ ಹೂವಿನ ಬಗ್ಗೆ ತಿಳ್ಕೊಳ್ಳೋಣ. ಲಕ್ಷ್ಮಿಗೆ ಬಹಳ ಪ್ರಿಯವಾದ ಹೂವು ಕಮಲದ ಹೂವು. ಹಲವಾರು ಜನರಿಗೆ ಕಮಲದ ಹೂವು ಗೊತ್ತಿರುತ್ತೆ, ಬಟ್ ಅದರ ವಿಶೇಷತೆಗಳ ಬಗ್ಗೆ, ಅದರ ಪವಿತ್ರತೆಯ ಬಗ್ಗೆ ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಇದರ ವೈಶಿಷ್ಟ್ಯಗಳ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ಕಮಲದ ಹೂವು ಪವಿತ್ರತೆ, ಶುದ್ಧತೆ ಹಾಗೂ ದೈವತ್ವದ ಚಿಹ್ನೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದು ಕೆಸರಿನ ನೀರಿನಲ್ಲಿ ಬೆಳೆಯುತ್ತೆ. ಕೆಸರಿನಲ್ಲಿ ಬೆಳೆಯುವಂಥ ಶುದ್ಧವಾದ ಹೂವು ಅಂತ ಕೂಡ ಹೇಳ್ಬೋದು. ಇದನ್ನು ಅಶುದ್ಧದ ಪರಿಸ್ಥಿತಿಗಳಲ್ಲಿ ಸಹ ಶುದ್ಧವಾಗಿರುವ ಹೂವು ಅಂತ ಹೇಳಿ ಪರಿಗಣಿಸಲಾಗತ್ತೆ. ಅದೇ ರೀತಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕೂಡ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅನ್ನುವಂತಹ ಸಂದೇಶ ಕೂಡ ಈ ಒಂದು ಹೂವು ಕೊಡುತ್ತೆ. ಎಷ್ಟೋ ಕಷ್ಟಗಳ ಮಧ್ಯೆನೂ ಕೂಡ ಚೆನ್ನಾಗಿ ಬೆಳಿಬಹುದು ಅನ್ನೋದನ್ನು ಈ ಕಮಲದ ಹೂವು ತೋರಿಸುತ್ತೆ. ಲಕ್ಷ್ಮೀ ದೇವಿಯ ಆಸನವೇ ಕಮಲ. ನೀವು ನೋಡಿರ್ಬೋದು ಫೋಟೋಗಳಲ್ಲೆಲ್ಲ ಲಕ್ಷ್ಮೀ ದೇವಿ ಸದಾ ಕಮಲದ ಹೂವಿನ ಮೇಲೆ ಕುಳಿತುಕೊಂಡಿರ್ತಾರೆ. ಇದು ಒಂದು ನಮ್ಮ ಪೌರಾಣಿಕ ನಂಬಿಕೆ. ಈ ಕಾರಣದಿಂದ ಕಮಲ ಹೂವು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಹಬ್ಬದ ಸಮಯದಲ್ಲಿ ಅಂದರೆ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ ಹಾಗೂ ವಿಶೇಷ ಹಬ್ಬದಲ್ಲಿ ಲಕ್ಷ್ಮೀ ದೇವಿಗೆ ಈ ಒಂದು ಕಮಲದ ಹೂವಿನಿಂದ ಪೂಜೆಯನ್ನು ಮಾಡ್ತಾರೆ. ಸಹಜವಾಗಿ ಲಕ್ಷ್ಮೀ ದೇವಿಗೆ ಕಮಲದ ಹೂವಿನಿಂದ ಪೂಜೆ ಮಾಡಿದ್ರೆ ಸಂಸಾರದಲ್ಲಿ ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸದಾ ಕಮಲದ ಹೂವಿನ ಮೇಲೆ ಕುತ್ಕೊಂಡಿರುವಂಥ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಕಮಲದ ಹೂವೇ ಆಗಬೇಕು ಅನ್ನುವಂಥ ಪ್ರತೀತಿ ಇದೆ. ಅದರಲ್ಲೂ ವರಮಹಾಲಕ್ಷ್ಮಿ ಪೂಜೆಯ ದಿನ ಕಮಲದ ಹೂವು ಕಂಪಲ್ಸರಿಯಾಗಿ ಇರಲೇಬೇಕು. ಹಾಗೆ ಕಮಲದ ಹೂವು ಮತ್ತು ಎಲೆ ಎರಡು ನೀರನ್ನು ತಳ್ಳುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ನೀರಿನಲ್ಲೇ ಇದ್ದರೂ ಕೂಡ ಇದು ಹಾಳಾಗಲ್ಲ. ಇದರ ಎಲೆಗಳು ಹಾಳಾಗಲ್ಲ, ಇದರದ್ದು ಹೂವು ಕೂಡ ಹಾಳಾಗಲ್ಲ. ಸೊ ಕಮಲದ ಬೀಜಗಳಿಂದ ಜಪಮಾಲೆಯನ್ನು ತಯಾರಿಸಲಾಗುತ್ತೆ. ಇದನ್ನು ಪದ್ಮ ಬೀಜ ಜಪಮಾಲೆ ಅಂತ ಹೇಳಿ ಕರೀತಾರೆ. ಈ ಒಂದು ಜಪಮಾಲೆಯನ್ನು ಧ್ಯಾನ, ಲಕ್ಷ್ಮೀ ಪೂಜೆ ಹಾಗೂ ತಂತ್ರಶಾಸ್ತ್ರದ ವಿಧಿಗಳಲ್ಲಿ ಉಪಯೋಗವನ್ನು ಮಾಡ್ತಾರೆ. ಈ ಒಂದು ಕಮಲದ ಹೂವಿನ ಬೀಜಗಳಿಗೆ ತುಂಬ ಆಯಸ್ಸು, ಅಂದರೆ 1000 ವರ್ಷಗಳಾದರೂ ಕೂಡ ಈ ಒಂದು ಕಮಲದ ಹೂವಿನ ಬೀಜಗಳು ಹಾಳಾಗಲ್ಲ, ಅಂದರೆ ಜೀವಂತವಾಗಿರ್ತವೆ, ಅದರಲ್ಲಿ ಇನ್ನೂ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಕಮಲದ ಹೂವಿನ ಬೀಜದ ಆಯಸ್ಸು 1000 ವರ್ಷಗಳು ಕೂಡ ಅಂತ ಹೇಳಬಹುದು. ಅದಲ್ಲದೆ ಈ ಒಂದು ಕಮಲದ ಹೂವಿನ ಎಲೆಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಪ್ಯೂರಿಫೈರಿಂಗ್ ಗುಣಗಳು ಇರೋದ್ರಿಂದ ಇದನ್ನು ಪೂಜಾ ಸಾಮಗ್ರಿಗಳಲ್ಲಿ ಕೂಡ ಬಳಸ್ತಾರೆ. ಕಮಲದ ಹೂವಿನಲ್ಲಿ ಔಷಧೀಯ ಗುಣಗಳು ಕೂಡ ಇದ್ದಾವೆ. ರಕ್ತ ಪರಿಚಲನೆಯನ್ನು ಸುಧಾರಿಸಲು ಮತ್ತು ನರಮಂಡಲವನ್ನು ಬಲಪಡಿಸುವುದರ ಮೂಲಕ ಈ ಒಂದು ಹೂವು ಫೇಮಸ್ ಆಗಿದೆ. ಚೀನಿ ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಕಮಲದ ಎಲೆಯ ಚಹಾ ತುಂಬ ಪ್ರಯೋಜನಕಾರಿ. ಇದು ಉತ್ಕರ್ಷದ ನಿರೋಧಕ ಗುಣಗಳನ್ನು ಹೊಂದಿದೆ ಹಾಗೂ ಇದರಿಂದ ನೋವು ನಿವಾರಣೆ ಕೂಡ ಆಗುತ್ತೆ. ದೇಹದಲ್ಲಿ ಎಲ್ಲಿಯಾದರೂ ನೋವಿದ್ದರೆ ಕಮಲದ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಆ ನೋವು ಕಡಿಮೆ ಆಗುತ್ತೆ. ಮೂಳೆ ನೋವನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆ ಹಳೆಯ ಗಾಯಗಳಿದ್ರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಇದು ದೇಹದ ಉಷ್ಣತೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಕಮಲದ ಹೂವನ್ನು ದಿನನಿತ್ಯ ಬಳಸೋದ್ರಿಂದ ಉತ್ತಮ ಭಾವನೆಯನ್ನು ಮೂಡಿಸುವಂಥ ಹಾರ್ಮೋನುಗಳು ಸಹ ಹೆಚ್ಚಾಗ್ತವೆ. ಇನ್ನು ನಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ನಿದ್ರೆ ಬರೋದಕ್ಕೆ ಈ ಒಂದು ಹೂವುಗಳ ಸುವಾಸನೆ ನಮಗೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕಮಲದ ಹೂವಿನ ವಿಶೇಷತೆಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಸೊ ಈ ಒಂದು ವಿಡಿಯೋದ ಮೂಲಕ ನೀವೆಲ್ಲರೂ ತಿಳ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.